ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಮಕ್ಕಳ ಜೀವನದಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಜೀವನ ಅಂದ್ರೇನು, ಅದರಲ್ಲಿ ಮಕ್ಕಳ ಜೀವನ ಹೇಗಿರಬೇಕು ಮತ್ತು ಪೋಷಕರು ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಅದೇ ವಿಷಯವಾಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಬ್ರಹ್ಮಕುಮಾರಿ ಯೋಗೇಶ್ವರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅಕ್ಕವ್ರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಹಿಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ರಿ ಜೀವನ ಅಂದರೆ ಏನು, ಪೇರೆಂಟ್ ರೋಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅಂದರೆ ಪೋಷಕರು ಅವರವರಲ್ಲಿ ಅಂದರೆ ಪತ್ನಿಯ ಜೊತೆ ಅಥವಾ ಪತಿಯ ಜೊತೆ ಪೋಷಕರು ತಮ್ಮಲ್ಲಿ ಹೇಗಿರಬೇಕು, ಸೊ ರಿಲೇಶನ್ಶಿಪ್ ಹೇಗಿರಬೇಕು ಅಂತ, ಪತಿ ಪತ್ನಿಯರ ಸಂಬಂಧ, ರಿಲೇಶನ್ಶಿಪ್, ನಡವಳಿಕೆ ಪ್ರತಿಯೊಂದು ಬರುತ್ತೆ ಅಲ್ವಾ? ಓಕೆ, ಆ್ಯಕ್ಚುಲಿ ರಿಲೇಶನ್ಶಿಪ್ ಅಥವಾ ಸಂಬಂಧ ಅಂದ್ರೇ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಅಂತ. ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಪವರ್, ಲೈಟ್ ಮತ್ತು ಲವ್ ಎರಡೂ ಇರಬೇಕು ನನ್ನಿಂದ. ಸೊ ಕೊಡುವಂಥದ್ದು ಮತ್ತು ತೆಗೆದುಕೊಳ್ಳುವಂಥದ್ದು ಎನರ್ಜಿ, ಅದು ಲೈಟ್ ಆಗಿರ್ಬೋದು, ಪವರ್ ಆಗಿರ್ಬೋದು ಮತ್ತು ಲವ್ ಅಂತ ಹೇಳ್ತೀವಿ. ಸೊ ಪರಸ್ಪರದಲ್ಲಿ ಸಂಬಂಧಗಳು ಏನಿದೆ, ಯಾರು ಪತಿ ಪತ್ನಿ ಇರ್ಬೋದು, ಪತ್ನಿ ಅಥವಾ ಪತಿ ಜೊತೆಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇರಬೇಕಾಗಿರುವಂಥ ಕ್ವಾಲಿಫಿಕೇಷನ್, ಅದಕ್ಕೆ ಇನ್ಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ. ಹೇಗೆ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡಬೇಕಾದ್ರೆ ಇಂಥ ವಸ್ತುಗಳನ್ನು ಇಷ್ಟೇ ಪ್ರಪೋರ್ಷನಲ್ಲಿ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಹಾಕಿ ಚೆನ್ನಾಗಿ ಮಾಡಿದಾಗ ಅದು ಒಳ್ಳೆಯ ಒಂದು ಟೇಸ್ಟಿ ಫುಡ್ ಆಗುತ್ತೆ ಅಲ್ವಾ? ತಿನ್ನೋದಕ್ಕೆ ಅದು ಅರ್ಹ ಆಗುತ್ತೆ, ರುಚಿಕರ ಆಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ರಿಲೇಶನ್ಶಿಪ್ ಕೂಡ ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಒಬ್ಬರು ಮತ್ತೊಬ್ಬರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಪತಿ ಪತ್ನಿರಿರ್ಬೋದು, ಪತ್ನಿ ಪತಿನಿರ್ಬೋದು, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ವಾಟ್ ವಿ ಕಾಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಒಬ್ರಿಗೊಬ್ರು ಕೂತು ಮಾತುಕತೆ ಮಾಡ್ತಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅರ್ಥ ಮಾಡ್ಕೊಂಡು ಬರಬೇಕು. ಇವರ ಚಿಂತನೆಗಳೇನಿದೆ, ನಾನೇನು ಚಿಂತನೆ ಮಾಡ್ತಾ ಇದ್ದೀನಿ, ನಾವೇನು ಮಾಡಬೇಕು ಅಂತ ಇದ್ದೀವಿ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಸಮಯ ಹಿಡಿಸ್ಬೋದು, ಬಟ್ ಅರ್ಥ ಆಗುತ್ತೆ. ಸತತ ಪ್ರಯತ್ನ ಪಟ್ಟಾಗ ಬಂದೇ ಬರುತ್ತೆ ಅಲ್ವಾ? ಸೊ ಮೊದಲನೇ ಗುಣ ಅವರಲ್ಲಿ ಇರಬೇಕಾಗಿರೋದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಎರಡನೇದಾಗಿ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಫೇತ್ ಅಂತ. ಪರಸ್ಪರದಲ್ಲಿ ಗೌರವನೂ ಕೊಡಬೇಕು ಮತ್ತು ನಂಬಿಕೆನೂ ಇರಬೇಕು. ನೀನು ಮಾತ್ರ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇರಬೇಕು, ನಾನು ಮಾತ್ರ ನಿಮಗೆ ಕೊಡಲ್ಲ ಅಂದರೆ ಅದು ಹೇಗಾಗುತ್ತೆ? ಸೊ ಇಬ್ಬರು ಕೂಡ ಗೌರವ ಕೊಡೋದು ತೆಗೆದುಕೊಳ್ಳೋದು ಇಬ್ರಿಗೂ ಅದು ಅನ್ವಯಿಸುತ್ತೆ. ಜೊತೆಗೆ ನಂಬಿಕೆ ವೆರಿ ಇಂಪಾರ್ಟೆಂಟ್. ಈ ಸಂಬಂಧಗಳಲ್ಲಿ ಒಂದು ಸಾಮರಸ್ಯ ಇರಬೇಕು ಅಂತ ಅಂದರೆ ಅದು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಅದ್ಯಾವುದು? ನಂಬಿಕೆನೇ ಇಲ್ಲ ಅಂದರೆ, ಫೇತೇ ಇಲ್ಲ ಅಂದರೆ, ವಿಶ್ವಾಸ ಅಥವಾ ನಂಬಿಕೆ ಅನ್ನುವಂಥದ್ದು ಇರಬೇಕು. ಆ ನಂಬಿಕೆ ಇರಬೇಕು ಅಂದರೆ ಫಸ್ಟ್ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ತಾನೇ ನಂಗೆ ನೆಕ್ಸ್ಟ್ ರೆಸ್ಪೆಕ್ಟು ಕೊಡ್ತೀನಿ, ಜೊತೆಗೇನಿರುತ್ತೆ ನಂಬಿಕೆನೂ ಬರುತ್ತೆ ಅಲ್ವಾ? ನಂಬಿಕೆ ಇಲ್ಲ ಅಂದರೆ ಏನನ್ಸುತ್ತೆ, ಏನಾಗುತ್ತೆ, ಯಾವುದು ಕೂಡ ನಡೆಯಲ್ಲ. ಪ್ರತಿಯೊಂದನ್ನು ಅನುಮಾನದಿಂದನೇ ನಡೆಯುತ್ತೆ. ಅವಾಗ ಯಾವುದೂ ಸಕ್ಸಸ್ ಆಗಲ್ಲ. ಅದರ ಎಫೆಕ್ಟ್ ಮಕ್ಕಳ ಮೇಲೆ ಆಗೇ ಆಗುತ್ತೆ. ಓಕೆ, ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಫೇತ್ ಅಂತ ಹೇಳ್ತೀವಿ. ಮೂರನೇದಾಗಿ ಹಾನೆಸ್ಟಿ ಇರಬೇಕು. ಒಂದು ಈ ನಂಬಿಕೆ ಅನ್ನೋದು ಈ ಪತಿ ಪತ್ನಿ ಮೇಲೆ ಆಗಲಿ ಅಥವಾ ಪತ್ನಿ ಮೇಲೆ ಆಗಲಿ, ಅವರ ಮೇಲೆ ನಂಬಿಕೆ ಇಡೋದು ಎಷ್ಟು ಮುಖ್ಯನೋ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದು ಸಹ ಅದು ಕೂಡ ತುಂಬ ಬರೀ ಇದಷ್ಟೇ ಅಲ್ಲ. ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಓಕೆ ನಡೆಯುತ್ತೆ, ಇಲ್ಲ ಬಟ್ ಅವ್ರ ನಂಬಿಕೆ ಇಟ್ಟಿದ್ರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಜೊತೆಗೆ ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು. ಟ್ರಸ್ಟಿ ವರ್ತಿ ಅಂತ ಹೇಳ್ತಾರೆ. ನಂಬಿಕೆಯಿಂದ ಉಳಿಸ್ಕೊಳ್ಳೋದು. ಈಗ ನಾನು ಅವ್ರ ಬಗ್ಗೆ ನಂಬಿಕೆ ಇಟ್ಟಿದ್ದೀವಿ ಅಂದರೆ ಅದನ್ನು ಉಳಿಸ್ಕೋಬೇಕು. ಅವರು ಅದೇ ರೀತಿ ಇವ್ರು ನಡ್ಕೋಬೇಕು, ಅರ್ಹರಾಗಬೇಕು ಅಲ್ವಾ? ಬರೀ ನಾವು ನಂಬಿಕೆ ಇಟ್ಕೊಂಡು ಅವ್ರು ಉಳಿಸ್ಕೊಳ್ಳಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಸೊ ಹಾಗೆ ಮೂರನೇದಾಗಿ ಹಾನೆಸ್ಟಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು.
ಸೊ ಹಾನೆಸ್ಟಿ ಇಲ್ಲ ಅಂದರೂ ಕೂಡ ಅದು ಸಂಬಂಧದಲ್ಲಿ ಕ್ಲಾಶಸ್ ಆಗಿಬಿಡತ್ತೆ. ಪ್ರಾಮಾಣಿಕತೆಯಿಂದ ಅವರು ಒಬ್ಬರು ಮತ್ತೊಬ್ಬರ ಜೊತೆಗೆ ಇರಬೇಕಾಗತ್ತೆ. ಆ ಗುಣ ಬೇಕೇ ಬೇಕು, ಸತ್ಯತೆ ಅಥವಾ ಪ್ರಾಮಾಣಿಕತೆ. ಇನ್ನೊಂದು 4ನೇದಾಗಿ ಅಕೊಮಡೇಷನ್ ಅಂತ ಹೇಳ್ತೀವಿ. ಅಂದರೆ ಇನ್ನೊಬ್ಬರ ವ್ಯಾಲ್ಯೂಸ್ ಏನಿದೆ, ಪತಿ ಪತ್ನಿದಿರ್ಬೋದು, ಪತ್ನಿ ಪತಿದಿರ್ಬೋದು, ಅವರ ಐಡಿಯಾಸ್ಗೆ ಬೆಲೆ ಕೊಡಬೇಕು. ಓಕೆ, ಟು ವ್ಯಾಲ್ಯೂ ಅದರ್ಸ್ ಐಡಿಯಾಸ್ ಅಂತ. ಅವರಲ್ಲಿ ಏನಿರುತ್ತೋ ಅದನ್ನು ಹೇಳ್ತಾರೆ, ಇವರು ಅದನ್ನು ಕೇಳಿಬಿಟ್ಟು ಅದಕ್ಕೆ ಬೆಲೆ ಕೊಡಬೇಕು. ನಾನು ಹೇಳಿದ್ದೇ ಸರಿ ಅಂತ ಹೇಳಿ ವಾದವನ್ನು ಮಾಡೋಕ್ಕೆ ಹೋಗಬಾರ್ದು. ಆಗ ಸಂಬಂಧಗಳು ಚೆನ್ನಾಗಿರುತ್ತೆ. ಒಮ್ಮೆ ಎಷ್ಟೋ ಸರಿ ನಮಗೆ ಹೊಳೆದಿರಲ್ಲ, ಅದು ಅವ್ರಿಗೆ ಹೊಳೆದಿರುತ್ತೆ. ಅವ್ರಿಗೆ ಹೊಳೆದಿರುತ್ತೆ. ಹಾಂ, ಇಲ್ಲ ನಮಗೆ ಗೊತ್ತಿರೋದೇ ಇರಲಿ, ಅಥವಾ ಅವ್ರು ಹೇಳೋಂಥದ್ದು ಇದಕ್ಕೆ ಸಂಬಂಧ ಇಲ್ಲ ಅಥವಾ ಸರಿ ಹೊಂದಲ್ಲ ಅಂದರೂ ಸಹ ಫಸ್ಟ್ ಅವ್ರು ಹೇಳೋದನ್ನ ಕೇಳಬೇಕು. ಕೇಳುವಂಥ ಪೇಷನ್ಸ್ ಕೂಡ ಅವರಲ್ಲಿ ಇರಬೇಕು. ನಂದೇ ಸರಿ ಅಂತೇಳಿ ನಮಗೆ ಒಂದು ಅರಗೆನ್ಸ್ ಅಂತ ಹೇಳ್ತಾರಲ್ಲ, ನಾನೇ ಸರಿ ಅನ್ನುವಂಥ ಈಗೋ, ಅದು ಇರಬಾರ್ದು. ಈ ವಿಷಯವಾಗಿ ಒಂದು ಸರಿ ನಾನು ಎಲ್ಲೋ ಕೇಳಿದ್ದೆ. ನಮ್ಮ ಈ ಮುಂಚಿನ ಪ್ರಧಾನಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಿದ್ರು, ಅವರು ಒಂದು ಸರಿ ಅವ್ರ ಮನೆಯಲ್ಲಿ ತೋಟ ನೋಡ್ಕೊಳ್ಳೋಂಥ ಮಾಲಿ ಏನಿದ್ದ, ಅವನ ಹತ್ರ ಭಾರತದ ಅರ್ಥವ್ಯವಸ್ಥೆ ಬಗ್ಗೆ ಸಜೆಷನ್ ಕೇಳ್ತಾ ಇದ್ರಂತೆ. ಒಂದೊಬ್ಬರು ಯಾರೋ ಈಗ ಅದನ್ನ ಅಬ್ಸರ್ವ್ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕೇಳಿದ್ರಂತೆ, ಅಲ್ಲ ನೀವು ಪ್ರಧಾನಮಂತ್ರಿಗಳಾಗಿ ಒಬ್ಬ ಗಾರ್ಡನ್ ನೋಡ್ಕೊಳ್ಳುವಂಥ ಮಾಲಿಯನ್ನ ನೀವು ಸಜೆಷನ್ ಕೇಳ್ತಿರಲ್ಲ, ಅದು ಭಾರತದ ಅರ್ಥವ್ಯವಸ್ಥೆ ಬಗ್ಗೆ ಅಂತ. ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಯಾರು ಕೇಳಿದ್ರಲ್ಲ ಅವ್ರಿಗೆ ಮತ್ತೆ ಒಂದು ಎಕ್ಸಾಂಪಲ್ ಹೇಳಿದ್ರಂತೆ. ಐನ್ಸ್ಟೀನ್ ಏನಿದ್ರು, ಅವ್ರದ್ದೊಂದು ಲ್ಯಾಬ್ ಇತ್ತಂತೆ. ಅವ್ರು ಯಾವಾಗಲೂ ಏನೋ ಪ್ರಯೋಗ ಮಾಡ್ತಾನೆ ಇರ್ತಿದ್ರು. ಆದರೆ ಅವ್ರ ಮನೆಯಲ್ಲಿ 2 ಬೆಕ್ಕಿತ್ತಂತೆ, ಒಂದು ದೊಡ್ಡ ಬೆಕ್ಕು, ಇನ್ನೊಂದು ಚಿಕ್ಕ ಬೆಕ್ಕು. ಆ ಬೆಕ್ಕುಗಳು ಇವರಿಗೆ ತುಂಬ ಪ್ರೀತಿ. ಆ ಬೆಕ್ಕುಗಳ ಮೇಲೆ ಇವರು ಲ್ಯಾಬಲ್ಲಿದ್ದಾಗ ಅವು ಬಂದು ಬಾಗಿಲಿಗೆ ಬಡಿಯೋದು, ಸೌಂಡ್ ಮಾಡ್ತೈತಂತೆ. ಬಾಗಿಲು ಇವರು ಮತ್ತೆ ಹೋಗ್ಬೇಕು, ಮಾಡೋದು ಬಿಟ್ಟು ಬಾಗಿಲು ತೆಗಿಬೇಕು, ಮತ್ತು ಒಳ ಬಿಡೋಕ್ಕೂ ಮುಚ್ಚಬೇಕು. ಅವು ಸ್ವಲ್ಪ ಬಿಟ್ಟು ಮತ್ತೆ ಹೋಗಿ ಬಾಗಿಲ ಹತ್ರ ಶಬ್ದ ಮಾಡ್ತಿದ್ವು ಬಾಗಿಲು ತೆಗಿಯೋದಕ್ಕೆ. ಇವ್ರು ಮತ್ತೆ ಹೋಗಿ ಬಾಗಿಲು ತೆಗಿ. ಇವ್ರಿಗೊಂಥರ ಅದು ಕಿರಿಕಿರಿ ಅನಿಸಿ ಒಬ್ಬ ಬಡಗಿನ ಕರೆದು ಹೇಳಿದ್ರಂತೆ, ನೋಡಿ ಈ ಬೆಕ್ಕುಗಳು ನನಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತಿ ಸರಿ ಪ್ರಯತ್ನ ಪಡ್ತಿರ್ತೇವೆ, ನಾನು ಪ್ರತಿ ಸರಿ ಬಾಗಿಲು ತೆಗಿಬೇಕು ನಾನು ಮಾಡೋವಂಥ ಕೆಲಸ ಬಿಟ್ಟು, ಅದಕ್ಕೆ ಒಂದು ದೊಡ್ಡ ಕಿಂಡಿ, ಒಂದು ಚಿಕ್ಕ ಕಿಂಡಿ ಕೊರೆದ್ಬಿಡು, ದೊಡ್ಡ ಕಿಂಡಿಲಿ ದೊಡ್ಡ ಬೇಕು ಬರುತ್ತೆ, ಚಿಕ್ಕ ಕಿಂಡಿಲಿ ಚಿಕ್ಕ ಬೇಕು ಬರುತ್ತೆ ಅಂತ. ಆವಾಗ ಆ ಬಡಗಿ ಏನಿದ್ದ ಅವನೇನು, ಅಲ್ಲ ಅದಕ್ಕೆ 2ಗೆ ಕೊರಿಬೇಕು, ಒಂದೇ ಒಂದು ದೊಡ್ಡದು ಕೊರೆದ್ರೆ ಅದರಲ್ಲೇ ಚಿಕ್ಕದು ಬರುತ್ತಲ್ಲ ಅಂದ. ಐನ್ಸ್ಟೀನ್ಗೆ ಅವಾಗ ಅರ್ಥ ಆಯ್ತಂತ, ಅರೆ ನನಗೆ ಹೊಳಿಲಿಲ್ಲಲ್ಲ, ಇಷ್ಟು ಚಿಕ್ಕ ವಿಷಯ ಆದರೂ ಸಹ ಈ ಬಡಗಿಗೆ ಗೊತ್ತಿರೋಂಥ ವಿಷಯ ನನಗೆ ಅದು ಐಡಿಯಾ ಬರಲಿಲ್ಲ ಅಂತ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ರಂತೆ, ಎಷ್ಟೋ ಸರಿ ನಮಗೆ ಗೊತ್ತಿಲ್ಲದಿರೋಂಥ ಚಿಕ್ಕ ಪುಟ್ಟ ವಿಷಯಗಳು ಬೇರೆಯವ್ರಿಗೆ ಐಡಿಯಾ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ನಾವು ಆ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿರಲ್ಲ, ಹಾಗೆ ಅವ್ರು ನಮಗೆ ಅದನ್ನು ತಿಳಿಸ್ಕೊಡ್ಬೋದು. ಹಾಗಾಗಿ ಪ್ರತಿಯೊಬ್ಬರ ಒಂದು ಯೋಚನೆಗಳಿಗೂ ಸಹ ಗೌರವ ಕೊಡೋದು ಮುಖ್ಯ. ಹಾಗೆ ಪತಿ ಪತ್ನಿಯ ಒಂದು ಯೋಚನೆಗಳಿಗೆ ಅಥವಾ ಪತಿ ಪತ್ನಿ ಯೋಚನೆಗಳಿಗೆ ಒಬ್ರು ಗೌರವ ಕೊಡುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಹೌದು, ವ್ಯಾಲ್ಯೂ ಕೊಡಬೇಕು. ಅವ್ರ ಐಡಿಯಾಸ್ನು ಕೂಡ ನಾವು ಬೆಲೆ ಕೊಡುವಂಥದ್ದು ಕರೆಕ್ಟ್. ಹಾಗೆ 5ನೇದಾಗಿ ಏನಪ್ಪ ಅಂತ ಅಂದರೆ, ಅವರು ಪತಿ ಪತ್ನಿ ಬಗ್ಗೆ ಇರ್ಬೋದು, ಪತ್ನಿ ಪತಿ ಬಗ್ಗೆ ಒಂದು ಕೇರಿಂಗ್ ಇರಬೇಕು. ಕೇರಿಂಗು ಇರಬೇಕು, ಕನ್ಸರ್ನು ತೋರಿಸ್ಬೇಕು, ಜೊತೆಗೆ ಶೇರಿಂಗ್ ಅಂತ ಹೇಳ್ತೀವಿ. ಕೇರಿಂಗ್, ಕನ್ಸರ್ನ್ ಆ್ಯಂಡ್ ಶೇರಿಂಗ್. ಕಾಳಜಿನೂ ಇರಬೇಕು ಅಲ್ವಾ, ಕೇರು ಮಾಡಬೇಕು. ಇಬ್ಬರೂ ಅಷ್ಟೇ, ಒಬ್ಬರು ಮತ್ತೊಬ್ಬರ ಬಗ್ಗೆ. ಮತ್ತು ಶೇರ್ ಮಾಡ್ಕೊಳ್ಳುವಂಥದ್ದು, ಇದು ಯಾವುದೇ ವಿಚಾರಗಳನ್ನು ಪರಸ್ಪರದಲ್ಲಿ ಹಂಚ್ಕೊಳ್ಳುವಂಥದ್ದು. ಇದು ಇದ್ದಾಗ ಅವ್ರ ಸಂಬಂಧಗಳು ಚೆನ್ನಾಗಿರುತ್ತೆ. ಓಕೆ. ನಂತರ ಹೆಲ್ಪಿಂಗ್ ನೇಚರ್ ಕೂಡ ಇರಬೇಕು. ಸಹಕಾರ ಕೊಡುವಂಥದ್ದು, ಸಹಯೋಗ ಕೊಡುವಂಥದ್ದು. ಪತ್ನಿ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಪತಿ ಅವ್ರಿಗೆ ಹೆಲ್ಪ್ ಮಾಡೋದು, ಪತಿ ಹೊರಗಡೆ ಕೆಲಸ ಮಾಡ್ತಿದ್ರೆ ಇವರು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಅಲ್ವಾ. ಒಬ್ಬರೇ ಮಾಡಬೇಕು ಅನ್ನುವಂಥದ್ದಲ್ಲ, ಇವರು ಕೂಡ ಹೆಲ್ಪ್ ಮಾಡುವಂಥ ನೇಚರ್ ಇದ್ರೆ ಸಂಬಂಧ ಶಾಶ್ವತವಾಗಿ ಚೆನ್ನಾಗಿರುತ್ತೆ. ಅವರು ಸದಾಕಾಲ ಇಬ್ರಿಗೂ ಕೂಡ ಒಬ್ಬರು ಮತ್ತೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು. ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು ಯಾವಾಗಲೂ. ಪಾಸಿಟಿವ್ ಆ್ಯಟಿಟ್ಯೂಡ್, ಸಕಾರಾತ್ಮಕವಾದಂಥ ದೃಷ್ಟಿಕೋನ ಸದಾ ಇಟ್ಕೊಂಡಿರಬೇಕು. ಯಾವುದೇ ಪ್ರಕಾರದ ಒಂದು ಊಹೆಗಳಿರಬಾರ್ದು. ಅಸಂಪ್ಷನ್ ಅಂತ ಹೇಳ್ತೀವಲ್ಲ, ಡೌಟ್ಫುಲ್, ಸಂಶಯ ಅನ್ನುವಂಥದ್ದು ಅದು ಇರಬಾರ್ದು. ಓಕೆ.
ಮತ್ತು ಏನಾದರೂ ಅಕಸ್ಮಾತ್ ಇವರಿಂದ ತಪ್ಪಾಗ್ಬೋದು, ಅಥವಾ ಪತ್ನಿಯಿಂದ ಆಗ್ಬೋದು, ಅಥವಾ ಪತಿಯಿಂದ ಆಗ್ಬೋದು. ಏನು ಮಾಡಬೇಕಾಗತ್ತೆ? ಒಂದು ಸಂಬಂಧ ಸರಿಯಾದ ರೀತಿಯಲ್ಲಿ ಉಳ್ಕೋಬೇಕು ಅಂದರೆ, ಸಂಬಂಧದಲ್ಲಿ ಶಾಂತಿ ಅಥವಾ ಖುಷಿ ಇರಬೇಕು ಅಂದರೆ, ಫರ್ಗಿವ್ ಆ್ಯಂಡ್ ಫರ್ಗೆಟ್. ಇದು ಅತ್ಯಂತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂತ. ಮರೆತು ಬಿಟ್ಟು ಕ್ಷಮಿಸ್ಬಿಡ್ಬೇಕು. ನೆನ್ಪಿಟ್ಕೊಂಡು ಕ್ಷಮಿಸೋಕ್ಕಾಗಲ್ಲ ನಾವು. ಅಕಸ್ಮಾತ್ ಏನೇ ಮಿಸ್ಟೇಕ್ ಆಗಿದ್ರು ಕೂಡ, ಅದು ಮಿಸ್ಟೇಕ್ ಆಗಿದ್ರೆ ಅವ್ರಿಗೆ ಅದನ್ನು ರಿಯಲೈಸ್ ಮಾಡಿಸಿ ಆ ಮಿಸ್ಟೇಕ್ ಪುನಃ ಆಗಬಾರ್ದು. ಆ ಥರ ಅವ್ರಿಗೆ ಹೇಳಿ ಅದನ್ನು ಮರ್ತು ಬಿಡಬೇಕು. ಪದೇ ಪದೇ ಅದನ್ನೇ ನೀನು ತಪ್ಪು ಮಾಡ್ತಿದ್ದೆ ಅಂತ ಅವ್ರಿಗೆ ಪದೇ ಪದೇ ಹೇಳಕ್ಕೆ ಹೋಗ್ಬಾರ್ದು. ಒಂದು ತಪ್ಪನ್ನು ಅವ್ರು ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರು ಅಂದ್ರೆ ನಾವು ಅದನ್ನು ಕ್ಷಮಿಸಿ ಬಿಟ್ಬಿಟ್ರೆ ಮುಂದೆ ಮತ್ತೆ ಯಾವ್ದಾದ್ರು ತಪ್ಪುಗಳಾದರೆ ಅವರು ತಾವಾಗಿ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಅದು ಬಿಟ್ಟು ನಾವು ಒಂದು ತಪ್ಪನ್ನ ಅವ್ರನ್ನ ಹೇಳಿದ್ದೇನೆ ಮತ್ತೆ ಅವ್ರಿಗೆ ಪದೇ ಪದೇ ಬೈತಾ ಇರೋದು ಇಲ್ಲ ಅದರ ವಿಷಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೆಕ್ಸ್ಟ್ ಆಗುವಂಥ ತಪ್ಪನ್ನು ಅವ್ರ ಜೊತೆ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಇವರು ಪದೇ ಪದೇ ಮತ್ತೆ ಅದೇ ರೀತಿ ಕೂಗಾಡ್ತಾರೆ, ರೇಗಾಡ್ತಾರೆ ಅಂತೇಳಿ ಹೇಳೋಕ್ಕೂ ಬರಲ್ಲ. ಮತ್ತು ಇನ್ನೊಂದೇನು ಸೈಂಟಿಫಿಕ್ ಅಂದರೆ, ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾಗ ಆ ಎನರ್ಜಿ ಏನಿದೆಯಲ್ಲ, ಇದು ಟೋಟಲಿ ಇಟ್ ಸೈಂಟಿಫಿಕ್. ನಾನು ಸದಾ ಅದನ್ನೇ ಯೋಚನೆ ಮಾಡ್ತಾ ಅದನ್ನೇ ಹೇಳ್ತಾ ಇದ್ದಾಗ ಆ ವೈಬ್ರೇಷನ್ ಅವ್ರಿಗೆ ಜಾಸ್ತಿ ಮಾಡುತ್ತೆ. ನಾನು ಪುನಃ ತಪ್ಪು ಮಾಡಬೇಕು ಅಂತ ಅನಿಸುತ್ತೆ. ನೆಗೆಟಿವ್ ಎನರ್ಜಿ ಮತ್ತು ಅದು ಜಾಗೃತ ಆಗಿಬಿಡುತ್ತೆ ಆ ಮಿಸ್ಟೇಕೇನೆ. ನೆಗೆಟಿವ್ ಎನರ್ಜಿ ಬಂದಾಗ ಅಗೇನ್ ದೇ ಆರ್ ಸ್ಟಾರ್ಟಿಂಗ್ ಟು ಡೂ ಸೇಮ್ ಥಿಂಗ್. ಅದಕ್ಕೆ ನಾವು ಕೊಡದೇ ಇದ್ದಾಗ ಅದನ್ನು ಮರ್ತುಬಿಟ್ಟು ಕ್ಷಮಿಸ್ಬಿಟ್ರೆ ಅವ್ರು ರಿಪೀಟ್ ಮಾಡೋದೇ ಇಲ್ಲ. ಏಕೆಂದರೆ ನಮ್ಮ ಕಡೆಯಿಂದ ಎನರ್ಜಿ ಹೋಗಲ್ಲ, ಅವ್ರಿಗೆ ರಿಯಲೈಸ್ ಆಗಿರುತ್ತೆ, ಪುನಃ ಆ ಮಿಸ್ಟೇಕನ್ನ ಅವ್ರು ಮಾಡಲ್ಲ. ಒಂದು ಅದೇ ತಪ್ಪನ್ನ ಇವ್ರು ಪದೇ ಪದೇ ನೀನು ಆ ಥರ ತಪ್ಪು ಮಾಡಿದ್ದೆ ಅಂತ ಹೇಳ್ತಾನೆ ಇದ್ರೆ ಕೇಳೋರು ಸಹ ಅರೆ ನಾನು ಇಷ್ಟು ದಿನ ಮಾಡೋದು ಬಿಟ್ರು ಸಹ ಈ ವ್ಯಕ್ತಿ ಇದನ್ನೇ ಹೇಳ್ತಾರೆ. ಮಾಡಿದ್ರು ಬೈತಾರೆ, ಮಾಡಿಲ್ಲ ಅಂದ್ರು ಅಂತಾರೆ ಸರಿ ಮಾಡಿ ನಾ ಮಾಡಿ ಬಿಡೋಣ ಅಂತ ಅನ್ಕೋತಾರೆ. ಅವರು ತಪ್ಪಿದ್ರು ಕೂಡ ಹಾಗೆ ಮಾಡ್ತಾರೆ. ಇವ್ರು ಹೇಳಿದ್ರು ಇದು ಮಾಡಲ್ಲ, ಕ್ಷಮಿಸೋದು ಇಲ್ಲ, ಪದೇ ಪದೇ ಹೇಳ್ತಾರಲ್ಲ ಅಂತ ಅದೇ ಮಿಸ್ಟೇಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂತ. ಓಕೆ. ಮತ್ತು ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇರಬೇಕಾಗಿರೋದು ಓಪನ್ ಮೈಂಡ್ನೆಸ್ ಅಂತ. ಓಪನ್ ಮೈಂಡ್ ಆಗಿರಬೇಕು. ಈ ಹೇಳ್ತಾರೆ ನೋಡಿ, ಒಳಗೊಂದು ಹೊರಗೊಂದು ಇರಬಾರ್ದು. ಒಳಗಡೆ ಏನೋ ಯೋಚನೆ ಮಾಡ್ತಾ ಹೊರಗಡೆ ನಿಮ್ಮ ಬಗ್ಗೆ ನಾನು ಮಹಿಮೆ ಮಾಡೋದು, ಒಳಗಡೆ ನಿಮ್ಮ ಬಗ್ಗೆ ನಾನು ನೆಗೆಟಿವ್ ಇಟ್ಕೊಂಡಿರೋದು, ಆ ಥರ ಮಾಡಬಾರ್ದು. ಒಳಗೆ ಹೊರಗೆ ಒಂದೇ ಇರಬೇಕು. ಕ್ಲೀನ್ ಹಾರ್ಟ್ ಅಂತಾರಲ್ಲ ಆ ಥರ ಓಪನ್ ಮೈಂಡ್ನೆಸ್ ಇರಬೇಕು. ಜೊತೆಗೆ ಪೊಲೈಟಾಗಿರಬೇಕು. ಪೊಲೈಟ್ನೆಸ್ ಅಂತೀವಲ್ಲ, ಪೊಲೈಟ್ ಅಂದರೆ ಸಾಫ್ಟಾಗಿರುವಂಥದ್ದು. ನಾನು ಮಾತನಾಡುವಂಥ ಶಬ್ದಗಳು ಮೃದುವಾಗಿರಬೇಕು. ಎಸ್, ಸಾಫ್ಟಾಗಿರಬೇಕು, ಮಧುರವಾಗಿರಬೇಕು. ಹರ್ಟ್ ಮಾಡಬಾರ್ದು. ಮಾತೆ ಮುತ್ತು, ಮಾತೆ ಮೃತ್ಯು ಅಲ್ವಾ? ಅನೇಕ ಸಂಬಂಧಗಳು ಈಗಿನ ನಾವು ನೋಡ್ತೀವಲ್ಲ, ಡಿವೋರ್ಸ್ ಕೇಸಸ್ಗಳು ತುಂಬ ಜಾಸ್ತಿ ಆಗ್ತಿದೆ. ಯಾಕೆ? ಪರಸ್ಪರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಂಬಿಕೆ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಅಲ್ವಾ? ಅದೇನಾಗುತ್ತೆ ಅಂದರೆ ಆಮೇಲೆ ಹರ್ಟ್ ಆಗೋ ಥರ ಮಾತಾಡೋದು, ಹರ್ಟ್ ಆಗೋ ಥರ ಬಿಹೇವ್ ಮಾಡೋದು, ನ್ಯಾಚುರಲಿ ಏನಾಗುತ್ತೆ ಅದು. ಬಹುಶಃ ಇವತ್ತಿನ ಈ ಹೇಳ್ದಾಗೆ ಈ ವಿಚ್ಛೇದನದ ಏನು ಕೇಸ್ಗಳು ಬರ್ತವೆ, ಅದರ ಮೂಲ ಹುಡುಕ್ತಾ ಹೋದ್ರೆ ನೀವು ಹೇಳ್ದಂತೆ ಇದೆಲ್ಲವೂ ಕೂಡ ಅವಶ್ಯಕತೆ ಇದೆ. ಅದಕ್ಕೆ ನಾವು ಹೇಳ್ತೀವಿ ಕಿಲ್ಸ್ ರಿಲೇಷನ್ಶಿಪ್ ಅಂತ. ಇದು ಹೌದು ಅಲ್ವಾ? ನಾನು ಇದು ಏನು ಸಂಶಯ ಪಡೋದು, ಅಸಂಪ್ಷನ್ ಇರ್ಬೋದು, ಅರಗೆನ್ಸ್ ಇರ್ಬೋದು, ಅಹಂಕಾರದಲ್ಲಿ ಬರೋದು, ನಂದೇ ಸರಿ ಅಂತ ಒಂಥರ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ನಮಗಿಷ್ಟೇ ಕೆಪಾಸಿಟಿ ಇರೋದು ಗೊತ್ತಿರುತ್ತೆ, ನಮಗಿಷ್ಟೇ ಆಗೋದು ಅಂತ, ಆದರೂ ಕೂಡ ದೊಡ್ಡ ದೊಡ್ಡ ಆಸೆಗಳನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅಲ್ವಾ? ನಂಬಿಕೆ ಇಲ್ದಿರೋದು, ಹರ್ಟ್ ಆಗೋ ಥರ ಮಾತಾಡೋದು, ನೀವೇನು ಪ್ರಯೋಜನಕ್ಕಿಲ್ಲ ಹೀಗೆ. ಆಗ ನ್ಯಾಚುರಲಿ ಸಂಬಂಧ ಏನಾಗುತ್ತೆ, ಯಾರಿಗೇ ಆದರೂ ಏನನ್ಸುತ್ತೆ, ಬೇಡ ಅನಿಸ್ಬಿಡತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಸೊ ಅದಕ್ಕೋಸ್ಕರ ಪೊಲೈಟಾಗಿರಬೇಕು. ಮತ್ತು ಒಂದು ಏನಪ್ಪ ಅಂದರೆ ಈಕ್ವಾಲಿಟಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಪತಿ ಪತ್ನಿ ಇರ್ತಾರೆ, ಒಬ್ಬರು ತುಂಬ ಓದಿರ್ತಾರೆ, ಇನ್ನೊಬ್ಬರು ಅಷ್ಟು ಓದಿರೋದಿಲ್ಲ, ಅಷ್ಟು ಎಜುಕೇಟೆಡ್ ಆಗಿರಲ್ಲ. ಯಾವಾಗಲೂ ಕೂಡ ಅವ್ರಿಗೆ ನೀನಿಂತ ಕಡಿಮೆ ಓದಿದ್ಯಾ, ನಿನಗೇನು ಗೊತ್ತಾಗುತ್ತೆ, ನೀನೇನು ಓದಿಲ್ಲ, ಒಂಥರ ಕನಿಷ್ಠ ಮಟ್ಟದಲ್ಲಿ ನೋಡುವಂಥದ್ದು. ಅದು ಕೂಡ ಅವರ ಒಂದು ಇದನ್ನು ಕಡಿಮೆ ಮಾಡುತ್ತೆ, ರೆಸ್ಪೆಕ್ಟನ್ನು ಅಲ್ವಾ? ನ್ಯಾಚುರಲಿ ಅವ್ರಿಗೂ ಸಂಬಂಧ ಏನಾಗುತ್ತೆ ಅಂದರೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿಬಿಡತ್ತೆ. ಆ ಥರ ಹೀಯಾಳ್ಸಕ್ಕೆ ಹೋಗ್ಬಾರ್ದು, ಕ್ರಿಟಿಸೈಸ್ ಮಾಡೋದು ಅಲ್ವಾ? ಸೊ ಇದು ಕೂಡ ಇರಬಾರ್ದು. ಓಕೆ, ಈಕ್ವಾಲಿಟಿನ. ಸೊ ಅವ್ರಿಗೂ ಪತಿ ಪತ್ನಿ ಇಬ್ರಿಗೂ ಕೂಡ ಒಂದು ಸಮಾನತೆ ಇರಬೇಕು. ಅವ್ರಿಗೆಷ್ಟು ಇದು ಬೆಲೆ ಇದೆಯೋ ಇವ್ರಿಗೂ ಕೂಡ ಅಷ್ಟೇ ಇದೆ. ಹೌದಾ?
ನೀವು ಕೇಳಿರ್ಬೋದು, ಒಂದು ಗಾಡಿಗೆ 2 ವೀಲರ್ ಅಂದ್ಕೊಳ್ಳಿ, 2 ಚಕ್ರಗಳು ಕೂಡ ಅವಶ್ಯಕತೆ ಇದೆ. 1 ಚಕ್ರ ಇದು ಇನ್ನೊಂದು ಚಕ್ರ ಹೋಗುತ್ತಾ? 2 ಚಕ್ರನೂ ಕೂಡ ಕರೆಕ್ಟಾಗಿರ್ಬೇಕು ತಾನೆ. ಹಾಗೆ ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ 2 ಚಕ್ರಗಳು ಸರಿಯಾಗಿದ್ದರೆ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಆ ಫ್ಯಾಮಿಲಿನಲ್ಲಿ ಶಾಂತಿ, ಖುಷಿ, ಸುಖ, ಆರೋಗ್ಯ ಎಲ್ಲವೂ ಕೂಡ ಇರುತ್ತೆ. 1 ಚಕ್ರ ಸರಿ ಇಲ್ಲ ಅಂದರೆ ಹೋಯ್ತದು ಫ್ಯಾಮಿಲಿದು. ಅದಕ್ಕೆ ಇಬ್ರಿಗೂ ಕೂಡ ಇದಿದೆ, ಅವರಿಬ್ಬರದು ಕೂಡ ವ್ಯಕ್ತಿತ್ವವನ್ನು ಸಮನಾದ ಜವಾಬ್ದಾರಿ ಇದೆ. ಈಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ಮತ್ತೊಂದು ಸ್ಯಾಕ್ರಿಫೈಸಿಂಗ್ ನೇಚರ್ ಇರಬೇಕು. ಸೆಲ್ಫಿಶ್ನೆಸ್ ಇರಬಾರ್ದು. ಸ್ವಾರ್ಥತೆ ಇದ್ರೂ ಕೂಡ ಸಂಬಂಧಗಳು ಒಡೆದೋಗ್ಬಿಡತ್ತೆ. ನಿಸ್ವಾರ್ಥತೆಯಿಂದ ಮಾಡಬೇಕು. ಇವ್ರಿಗೆ ಅವ್ರ ಬಗ್ಗೆ ಇರ್ಬೋದು, ಪತಿ ಪತ್ನಿ ಅಥವಾ ಪತ್ನಿ ಪತಿ ಬಗ್ಗೆ. ಸ್ಯಾಕ್ರಿಫೈಸಿಂಗ್ ನೇಚರ್, ಈ ಎಲ್ಲ ವ್ಯಾಲ್ಯೂಸ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಆ ಸಂಬಂಧಗಳು ಚೆನ್ನಾಗಿರುತ್ತೆ. ಅವರು ಮಾದರಿ ಆಗ್ತಾರೆ ಮಕ್ಕಳಿಗೆ. ಇದು ಪೋಷಕರ ಒಂದು ಏನು ಅಂತ ಹೇಳ್ಬೋದು, ಅವರ ರಿಲೇಷನ್ಶಿಪ್ ಸಂಬಂಧಗಳು ಈ ರೀತಿ ಇದ್ದಾಗ, ಅವ್ರು ಚೆನ್ನಾಗಿದ್ದಾಗ ಮಕ್ಕಳದ್ದು ಎಫೆಕ್ಟ್ ಆಗೇ ಆಗುತ್ತಲ್ಲ ಮಕ್ಕಳ ಮೇಲೆ. ಈಗ ಪೋಷಕರು ತಮ್ಮಲ್ಲಿ ಹೇಗಿರಬೇಕು ಅನ್ನೋದು ತಿಳಿಸ್ಕೊಟ್ರಿ. ಹಾಗಿದ್ರೆ ಪೋಷಕರು ಮಕ್ಕಳ ಜೊತೆ ಸಂಬಂಧ ಹೇಗಿರಬೇಕು, ಅವ್ರ ಪಾತ್ರ ಹೇಗಿರುತ್ತೆ? ಈಗ ಪೋಷಕರು ಅವರಿಬ್ಬರು ಪರಸ್ಪರದಲ್ಲಿ ಹೇಗಿರಬೇಕು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಯಾಕೆಂದರೆ ಅವರಿಬ್ಬರು ಚೆನ್ನಾಗಿದ್ರೇ, ಇದೆಲ್ಲ ವ್ಯಾಲ್ಯೂಸ್ ಇದ್ರೇ ಅವ್ರ ಮಕ್ಕಳಿಗೆ ಕಲಿಸೋಕೆ ಸಾಧ್ಯ. ನಾವೇ ಪದೇ ಪದೇ ಜಗಳ ಮಾಡಿಕೊಂಡು ಕೂಗಾಡ್ಕೊಂಡು ನನಗೆ ಒಬ್ಬರ ಬಗ್ಗೆ ನಂಬಿಕೆ ಇಲ್ಲ, ಮಕ್ಕಳಿಗೇನು ವ್ಯಾಲ್ಯೂಸ್ ಹೇಳ್ಕೊಡ್ತೀವಿ ಅಲ್ವಾ. ಮಕ್ಕಳಿಗೆ ಹೇಳ್ಕೊಟ್ರು ಸಹ ಅವ್ರು ಕಲಿಯಲ್ಲ. ಹೇಳೋದಕ್ಕಿಂತ ಇವ್ರು ನೋಡ್ತಿರ್ತಾರಲ್ಲ. ಏಕೆಂದರೆ ವ್ಯಾಲ್ಯೂಸ್ಗೆ ಡೆಫಿನಿಷನೇ ಇದೆ. ವ್ಯಾಲ್ಯೂಸನ್ನು ಹೇಳಿ ಕಲಿಸುವಂಥದ್ದಲ್ಲ, ಅದು ಮೌಲ್ಯಗಳು ಮಾಡಿ ತೋರಿಸುವಂಥದ್ದು. ನಮ್ಮ ಜೀವನವನ್ನು ನೋಡಿ ಅವ್ರು ಕಲಿಬೇಕು ಹೊರತು ಹೇಳಿದ್ದನ್ನು ಕಲಿಯುವಂಥದ್ದಲ್ಲ ಅಲ್ವಾ. ಅದಕ್ಕೋಸ್ಕರ ಇವರು ಮಕ್ಕಳ ಜೀವನವನ್ನು ನಡೆಸಬೇಕಾದ್ರೆ ಅವರ ಜೀವನ ಒಂದು ಸರಿಯಾದ ರೀತಿಯಲ್ಲಿ ಮೌಲ್ಯಾಧಾರಿತ ಜೀವನ ಆಗಬೇಕು ಅಂದರೆ ಇವರಲ್ಲಿ ವ್ಯಾಲ್ಯೂಸ್ ಇರಲೇಬೇಕು. ಆ ವ್ಯಾಲ್ಯೂಸ್ನ ಮಕ್ಕಳಿಗೆ ಅವರ ಲೈಫಿಂದನೇ ಕಲಿಸ್ಕೊಡ್ಬೇಕು ಅಲ್ವಾ. ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ. ಇವ್ರು ಹೇಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ, ಮಕ್ಕಳನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ವ. ಅವರಲ್ಲಿರುವಂಥ ಟ್ಯಾಲೆಂಟ್ ಇರ್ಬೋದು ಅಲ್ವಾ, ಅವ್ರು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ, ಆ ಥರ. ಮತ್ತು ಯಾವತ್ತೂ ಕೂಡ ಮಕ್ಕಳ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆಗೆ ಕಂಪ್ಯಾರಿಷನ್ ಇರಬಾರ್ದು, ಟ್ಯಾಲಿ ಮಾಡಬಾರ್ದು. ಮತ್ತು ಮಕ್ಕಳಿಗೆ ಹೇಳ್ಕೊಡ್ಬಾರ್ದು ಯಾವತ್ತು ನೀನು ಅವ್ರ ಜೊತೆ ಕಾಂಪೀಟ್ ಮಾಡೋ ಅಂತ. ಇನ್ನೂ ಮಕ್ಕಳು ಇರ್ತಾರಲ್ಲ, ಫಸ್ಟ್ ರ್ಯಾಂಕ್ ಇರ್ಬೋದು ಅಥವಾ ಏನೋ ಬರ್ತಾರಲ್ಲ, ಚೆನ್ನಾಗಿ ಓದ್ತಾರಲ್ಲ, ಅವ್ರ ಜೊತೆ ಕಾಂಪಿಟೇಷನ್ ಮಾಡು ಅಂತ ಹೇಳಬಾರ್ದು. ಇವ್ರು ಚೆನ್ನಾಗಿ ಓದಲಿ, ಬಟ್ ಅವ್ರ ಜೊತೆ ಕಾಂಪಿಟೇಷನ್ ಇಟ್ಕೊಂಡು ಓದೋದಕ್ಕೆ ಅವರು ಹೇಳಬಾರ್ದು. ಇದು ಕಮೆಂಟ್ ಮಾಡೋದಿರಲಿ, ಮತ್ತು ಕಮೆಂಟ್ ಮಾಡೋದು, ಗಾಸಿಪ್ ಮಾಡ್ತಾರಲ್ಲ. ಮಕ್ಕಳ ಜೀವನದಲ್ಲಿ ಪೋಷಕರದ್ದು ಪೇರೆಂಟ್ಸ್ ಏನಿದ್ದಾರೆ ವೆರಿ ಇಂಪಾರ್ಟೆಂಟ್. ಅಟ್ ಪ್ರೆಸೆಂಟ್ ಟೈಮಲ್ಲಿ ಗಾಸಿಪ್ ಮಾಡುವಂಥದ್ದನ್ನು ಫಸ್ಟ್ ನಿಲ್ಲಿಸ್ಬೇಕು ಇವರು, ಪೇರೆಂಟ್ಸ್ ನಿಲ್ಲಿಸ್ಬೇಕು. ಮತ್ತು ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ಕೊಡ್ಬೇಕು. ಅದು ಹೇಳ್ತಾರೆ, ಪರಚಿಂತನೆ ಪರದರ್ಶನ ಪತನಕ್ಕೆ ದಾರಿ, ಸ್ವಚಿಂತನೆ ಸ್ವದರ್ಶನ ಉನ್ನತಿಗೆ ದಾರಿ ಅಂತ. ಇನ್ನೊಬ್ಬರ ಬಗ್ಗೆನೇ ಮಾತಾಡ್ತಾ ಇನ್ನೊಬ್ಬರ ಬಗ್ಗೆನೇ ಕ್ರಿಟಿಸೈಸ್ ಮಾಡ್ತಾ ಇದ್ದರೆ ಅವ್ರ ಲೈಫ್ ಯಾವತ್ತೂ ಪತನ ಆಗಿಬಿಡತ್ತೆ. ಏಕೆಂದರೆ ಅವ್ರನ್ನವ್ರು ನೋಡ್ಕೊಳ್ಳೋದೇ ಇಲ್ಲ ಅಲ್ವಾ. ಸೆಲ್ಫ್ ಇದೇ ಇರಲ್ವಲ್ಲ, ಸೆಲ್ಫ್ ಅನಾಲಿಸಿಸ್ ಇರಲ್ಲ, ಸೆಲ್ಫ್ ರಿಯಲೈಸೇಷನ್ ಇರಲ್ಲ. ಆಗ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದೇ ಇಲ್ಲ. ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸನ್ನು ಈ ತಂದೆ ತಾಯಿನೇ ತುಂಬಿಸ್ಬೇಕು ಚಿಕ್ಕವರಾಗಿದ್ದಾಗಲೇ. ಮಕ್ಕಳಾಗಿದ್ದಾಗಲೇ ಅವ್ರಿಗೆ ಒಳ್ಳೆಯ ಸಂಸ್ಕಾರವನ್ನು ಅಲ್ವಾ, ಒಳ್ಳೆಯ ಸಂಸ್ಕಾರವನ್ನು ತುಂಬಿಸ್ಬೇಕು. ಆಗ ಮಕ್ಕಳು ಖಂಡಿತ ಅವರ ವ್ಯಕ್ತಿತ್ವ ಚೆನ್ನಾಗಾಗತ್ತೆ, ಮೌಲ್ಯಾಧಾರಿತ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗತ್ತೆ. ಓಕೆ, ಮಕ್ಕಳಲ್ಲಿ ನಾವು ಏನು ಗುಣಗಳನ್ನು ನೋಡೋದಕ್ಕೆ ಬಯಸ್ತೀವೋ ಮೊದಲು ಆ ಗುಣಗಳನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಿರ್ಬೇಕು. ಆವಾಗಲೇ ಅದು ಮಗುವಿನಲ್ಲಿ ಆ ಗುಣ ಬರೋದಕ್ಕೆ ಸಾಧ್ಯ. ಆಗ ಮಾತ್ರ ಮಗುವಿನಲ್ಲಿ ಬರೋದಕ್ಕೆ ಸಾಧ್ಯ. ಈ ಫಾರ್ ಎಕ್ಸಾಂಪಲ್ ನಾವು ಟಿ ವಿನ ನೋಡ್ತಾ, ಯಾವುದನ್ನು ನೋಡ್ತಾ ಅಲ್ವಾ, ಟಿ ವಿನಲ್ಲಿ ಬೇಡದೇ ಇರುವಂಥದ್ದು ನೋಡ್ತಾ ಮಕ್ಕಳಿಗೆ ನೋಡಬೇಡಿ ಅಂದರೆ ಅವರು ಅದನ್ನು ಒಪ್ಕೊಳ್ತಾರಾ? ಇಲ್ಲ ಅಲ್ವಾ, ಬೇಡದೇ ಇರುವಂಥದ್ದನ್ನು. ಹಾಗೆ ನಾವು ಯಾವ ರೀತಿ ಮಾಡ್ತಾ ಇರ್ತೀವೋ ಆ ಮಗು ಅದನ್ನೇ ನೋಡ್ತಾ ಇರುತ್ತೆ, ಅದನ್ನೇ ಫಾಲೋ ಮಾಡುತ್ತೆ. ಈಗ ಒಂದು ಮಗು ಒಂದು ಸ್ಕೂಲಿಂದ ಒಂದು ಪೆನ್ಸಿಲ್ ಕತ್ಕೊಂಡು ಮನೆಗೆ ಬಂತಂತೆ. ತಾಯಿ ಅದನ್ನ ಅಬ್ಸರ್ವ್ ಮಾಡಿ ಅವ್ರ ಪತಿಗೆ ಹೇಳಿದಂತೆ, ನೋಡು ಮಗ ಈ ಥರ ಸ್ಕೂಲಿಂದ ಪೆನ್ಸಿಲ್ ಕತ್ಕೊಂಡ್ಬಂದಿದ್ದಾನೆ. ಅದಕ್ಕೆ ತಂದೆ ಅಂತೆ,
ಈ ಥರ ಸ್ಕೂಲಿಂದ ಯಾಕೆ ಕದ್ಕೊಂಬರ್ತೀಯಾ ಹೇಳಿದ್ರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದಿಲ್ಲ. ಎಸ್ ಎಸ್ ಏನು ಬಂತು, ಸ್ಕೂಲಿಂದ ಕದ್ಕೊಂಬಂದೆ, ಇವ್ರು ಆಫೀಸಿಂದ ಕತ್ಕೊಂಡು ಬಂದರು. ಆಗೇನು ವ್ಯಾಲ್ಯೂಸ್ ಹೇಳ್ಕೊಟ್ಟಂಗೆ ಮಕ್ಕಳಿಗೆ ಇನ್ನೇನು ಕಲ್ಸಕ್ಕೆ ಇನ್ನೇನು ಪ್ರಾಮಾಣಿಕತೆ ಕಲ್ಸಕ್ಕೆ ಆಗಲ್ಲಲ್ಲ ಅಲ್ವಾ. ಮಕ್ಕಳಿಗೆ ಹೇಳೋದು ಸುಳ್ಳು ಹೇಳಬಾರ್ದು ಅಂತ. ಆಮೇಲೆ ಯಾರ್ದೋ ಫೋನ್ ಬರುತ್ತೆ ನೋಡಿ, ತಗೊಳ ಅಪ್ಪಾಜಿ ಇಲ್ಲ ಮನೇಲಿ ಹೊರಗೆ ಹೋಗಿದಾರೆ ಅಂತ ಹೇಳೋ. ಬಾಯಿಂದ ಹೇಳೋದನ್ನ ಅವ್ರು ಸುಳ್ಳು ಹೇಳಬಾರ್ದು, ಆದ್ರೆ ಅವರಿಂದ ನಾವೇ ಹೇಳಿಸ್ತಾ ಇದ್ದೀವಿ. ಅವಾಗ ಮಗು ಸುಳ್ಳು ಹೇಳೋದನ್ನ ಕಲಿಬಾರ್ದು ಅಂದ್ರೆ ಸಾಧ್ಯನೇ ಇಲ್ಲ. ಅದು ಕಷ್ಟನೋ ಸುಖನೋ ಸತ್ಯನೇ. ಎಸ್, ಅದಕ್ಕೆ ಮಕ್ಕಳಿಗೆ ವ್ಯಾಲ್ಯೂಸ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಹೇಳಬೇಕು. ನಾವು ಮಾಡೋದೊಂದು, ಹೇಳೋದು ಮತ್ತೊಂದು. ಆಗ ಮಗು ಯಾವ್ದು ಸರಿ ಅಂತ ಅನ್ಕೊಳ್ಳುತ್ತದು. ಯಾವ್ದು ಸರಿ ಇಲ್ಲ, ನಾವೇನ್ ಮಾಡ್ತೀವಿ ಅದನ್ನೇ ಫಾಲೋ ಮಾಡೋದು. ಎಸ್, ನಾವು ಹೇಳಿದ್ದನ್ನೇ ಕೇಳಲ್ಲ, ಸರಿ ತಪ್ಪು ಯೋಚನೆ ಮಾಡಲ್ಲ. ನನ್ನ ತಂದೆ ತಾಯಿ ಹೀಗೆ ಮಾಡ್ತಾರೆ, ನಾನು ಹಾಗೆ ಮಾಡಬೇಕು. ಕೆಲವು ಫ್ಯಾಮಿಲಿಲಿ ನೋಡಿ, ತಂದೆ ಆದವರು ಕೆಲವರು ತುಂಬ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಸ್ಮೋಕಿಂಗು, ಬ್ಯಾಡ್ ಹ್ಯಾಬಿಟ್ಸ್ಗೆ. ಮಕ್ಕಳಿಗೆ ಹೇಳೋಕ್ಕಾಗತ್ತಾ? ಅವರು ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಒಂದು ಜೀವನದಲ್ಲಿ ಅವರು ಬ್ಯಾಡ್ ಹ್ಯಾಬಿಟ್ಸ್ನ ಮಾಡ್ಕೊಳ್ಳಿಲ್ಲ ಅಂದರೆ, ಇರಲಿಲ್ಲ ಅಂದರೆ ಮಕ್ಕಳಿಗೆ ಅವರು ಕಲಿಸ್ಬೋದು. ಇಲ್ಲ ಅಂದರೆ ಅಲ್ವಾ, ಇಲ್ಲ ಅಂದ್ರೆ ಮಗು ಅವ್ರು ನೋಡಿ ಮುಂದೆ ನೋಡಿ ಅದು ಹೇಳುತ್ತೆ, ಅದನ್ನೇ ಕಲಿಯುತ್ತೆ. ನೀನು ಮಾಡ್ತಿದ್ಯಾ, ನಾನು ಮಾಡಿದರೆ ತಪ್ಪೇನು ಅಂತ ಹೇಳುತ್ತೆ ದೊಡ್ಡವರಾದ್ಮೇಲೆ. ನ್ಯಾಚುರಲ್ ಅದು. ಅದಕ್ಕೆ ಈ ಪೇರೆಂಟ್ಸ್ ಅನ್ನುವಂಥದ್ದು ತುಂಬಾ ಅವರು ವ್ಯಾಲ್ಯೂಸ್ ತುಂಬ ಪ್ರಭಾವ ಬೀರುತ್ತೆ ಮಕ್ಕಳ ಜೀವನದಲ್ಲಿ ಅಲ್ವಾ. ಯಾಕೆಂದ್ರೆ ಮಕ್ಕಳು ನೋಡೋದೇ ಪೇರೆಂಟ್ಸ್ ಅನ್ನಲ್ಲ ಫಸ್ಟ್. ಹೌದು, ಯಾಕಂದ್ರೆ ಫಸ್ಟ್ ಮನೆಯೇ ಮೊದಲ ಪಾಠಶಾಲೆ. ಎಸ್, ಅದಕ್ಕೆ ಹೇಳೋದು. ಯಾಕಂದ್ರೆ ಮನೇಲಿ ಇವರು ಪೇರೆಂಟ್ಸ್ ಹೇಗೆ ನಡ್ಕೊಳ್ತಾರೆ, ಏನು ಮಾಡ್ತಾರೆ, ಹೇಗಿರ್ತಾರೆ, ಪ್ರತಿಯೊಂದು ಸಹ ಮಗು ಅಬ್ಸರ್ವ್ ಮಾಡ್ತಿರುತ್ತೆ, ಅದೇ ಥರ ಕಲಿಯುತ್ತೆ. ಬಲ್ಲೆ ನಾವು ಹೇಳ್ಕೊಡೋದೇನೇ ಹೇಳಿ, ಆದರೆ ನಾವು ಯಾವ ರೀತಿ ನಡೀತಾ ಇದ್ದೀವಿ ಅದನ್ನೇ ಮಗು ಕಲಿಯುತ್ತೆ. ಖಂಡಿತ ನಡ್ಕೊಳ್ಳೋ ಅಂಥದ್ದನ್ನೇ ಅದು ಫಾಲೋ ಮಾಡೋದು. ನಾವು ಹೇಳುವಂಥದ್ದನ್ನು ಫಾಲೋ ಮಾಡಲ್ಲ ಅದು. ನಾವು ಯಾವ ರೀತಿ ಬಿಹೇವಿಯರ್ ಇರುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ. ನಾನು ಅಕಸ್ಮಾತ್ ನಾನು ಕೋಪ ಮಾಡೋದು ಅಷ್ಟೇ. ನಾವು ಕೋಪ ಮಾಡಿಕೊಂಡು ಜೋರಾಗಿ ಕೂಗಾಡ್ತಾ ಇದ್ದರೆ ಮಗುನೂ ಅದೇ ಫಾಲೋ ಮಾಡುತ್ತೆ. ಮಕ್ಕಳು ಅದು ಫಾಲೋ ಮಾಡ್ತಾರೆ. ನೀವು ಆ ಥರ ಇದ್ದರೆ ನಾವು ನಿಮ್ಮನ್ನು ನೋಡಿ ಕಲ್ತೀವಿ ಅಂತ ಹೇಳ್ತಾರೆ. ಇಲ್ಲ ಮನೇಲಿ ಒಬ್ರಿಗೊಬ್ರು ಜೋರಾಗಿ ಚೀರಾಡ್ತಿರೋದು, ಮಗು ಶಾಂತವಾಗಿ ಮಾತಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಇವ್ರು ನೋಡಿ ಅದನ್ನೇ ಕಲಿಯುತ್ತೆ. ಆಗ ನೋಡಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ತಂದೆ ತಾಯಿದು ಆರೋಗ್ಯ ಹಾಳಾಗುತ್ತೆ, ಮಗುವಿನ ಆರೋಗ್ಯನೂ ಹಾಳಾಗುತ್ತೆ, ಮಗುವಿನ ಜೀವನನೇ ಆರೋಗ್ಯ ಆಮೇಲೆ. ಹೌದು, ಲೈಫೇ ಹೊರಟೋಗುತ್ತಲ್ಲ, ಜೀವನನೇ ಹೊರಟೋಗುತ್ತೆ. ಸೊ ಅದಕ್ಕೆ ನಾವು ತುಂಬ ನಮ್ಮ ಜೀವನದ ಬಗ್ಗೆ ತುಂಬ ಅಟೆನ್ಷನ್ ನಡವಳಿಕೆ, ನಮ್ಮ ನಡವಳಿಕೆ ಬಗ್ಗೆ, ಮಾತುಕತೆ, ಪ್ರತಿಯೊಂದು ಕೂಡ. ಮಗು ಇಲ್ಲ ಅಂದ್ರೆ ಏನೋ ಒಂದು ಮಟ್ಟಿಗೆ ನಡೀತೆ. ಮಗು ಮನೆಯಲ್ಲಿದ್ದಾಗ ಎಸ್ ಕಂಪಲ್ಸರಿ ಅವರು ತುಂಬ ಗಮನ ಕೊಡಲೇಬೇಕಾಗತ್ತೆ. ಅಟೆನ್ಷನ್ ಕೊಟ್ಟು ಅದನ್ನು ಅವರು ನಡ್ಕೊಳ್ಳೇಬೇಕಾಗತ್ತೆ. ಆಗ ಮಾತ್ರ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮಕ್ಕಳ ಭವಿಷ್ಯ ಅಂತ ಹೇಳಿದ್ರಿ, ಹಾಗಿದ್ರೆ ತಂದೆ ತಾಯಿಗಳು ಮಕ್ಕಳ ಒಂದು ವಿದ್ಯಾರ್ಥಿ ಜೀವನ ಏನಿರುತ್ತೆ ಅದರಲ್ಲಿ ಏನು ಪಾತ್ರ, ಅದರಲ್ಲಿ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂದರೆ ಮಕ್ಕಳು ಸ್ಟೂಡೆಂಟ್ ಲೈಫಲ್ಲಿ ತಂದೆ ತಾಯಿಗಳ ಪ್ರಭಾವ ಹೇಗೆ? ಇದಂತೂ ನೀವು ಹೇಳಿದಾಗ ಮನೇಲಿ ಡೈಲಿ ರೊಟೀನ್ ಲೈಫ್ ಆಯಿತು. ಬಾಕಿ ಎಜುಕೇಷನ್ ಲೈಫಲ್ಲೂ ಕೂಡ ಇವರು ಪೇರೆಂಟ್ಸ್ದು ರೋಲ್ ತುಂಬಾ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಮಕ್ಕಳು ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ಮಕ್ಕಳಿಗೆ ಎಬ್ಬಿಸ್ಬಿಟ್ಟು ಅವ್ರು ಮಲ್ಕೊಂಡಿದ್ರೆ ಅಲ್ವಾ. ಸೊ ಮಕ್ಕಳು ಬೆಳಗ್ಗೆ ಹೇಳ್ತಾರೆ ಅರ್ಲಿ ಟು ರೈಸ್ ಆ್ಯಂಡ್ ಅರ್ಲಿ ಟು ಬೆಡ್ ಅಂತ, ಅದು ಗಾದೆನೇ ಇದೆ ಅಲ್ವಾ. ಸೊ ಬೆಳಗಿನ ಜಾವ ಎದ್ದೇಳುವಂಥದ್ದು ತುಂಬ ಒಳ್ಳೆಯದು. ಬೇಗ ಮಲಗಿ ಬೇಗ ಏಳಿ ಅಂತ ಗಾದೆನೇ ಇದೆ. ಆ ಸಮಯದಲ್ಲಿ ಅಟ್ಮಾಸ್ಫಿಯರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವೇನನ್ನು ಓದ್ಬೋದು ಅಥವಾ ವಾಟ್ ಎವರ್ ಮೇ ಬಿ ಮೆಡಿಟೇಷನ್ ಇರ್ಬೋದು, ಪ್ರೇಯರ್ ಇರ್ಬೋದು, ಏನೇ ಮಾಡಲಿ ಆವಾಗ ತುಂಬಾ ಅದು ಚೆನ್ನಾಗಿರುತ್ತೆ ಆ ಸಮಯ. ಸೊ ತಂದೆ ತಾಯಿನೂ ಕೂಡ ಅದನ್ನು ಅವ್ರ ಜೀವನದಲ್ಲೂ ಕೂಡ ಅದನ್ನು ಲೈಫ್ ಸ್ಟೈಲ್ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆ ಬೇಗನೆ ಎದ್ದೇಳುವಂಥದ್ದು, ಎದ್ದು ಮಕ್ಕಳಿಗೆ ಓದಿಸುವಂಥದ್ದು ಇರ್ಬೋದು. ಅವ್ರಿಗೆ ಏನು ಬೇಕೋ ಮಕ್ಕಳಿಗೆ, ಅವ್ರೇನಾದರೂ ಎಜುಕೇಟೆಡ್ ಆಗಿದ್ರೆ ಮಕ್ಕಳಿಗೆ ಓದಿಸುವಂಥದ್ದು ಕೂಡ ಒಳ್ಳೆಯದೇ. ಅವ್ರಿಗೇನು ಅರ್ಥ ಆಗಲ್ಲ ಅದನ್ನು ಹೇಳ್ಕೊಡುವಂಥದ್ದು. ಕರೆಕ್ಟ್ ಟೈಮ್ಗೆ ಮಕ್ಕಳಿಗೆ ರೆಡಿ ಮಾಡುವಂಥದ್ದು, ಫುಡ್ ಇರ್ಬೋದು, ಏನೇ ಇರ್ಬೋದು, ಡಿಸಿಪ್ಲಿನನ್ನು ಕಲಿಸ್ಕೊಡುವಂಥದ್ದು.
ಡ್ರೆಸ್ ರುಟೀನಿಂದ ಹಿಡಿದು. ಏಕೆಂದರೆ ಮಕ್ಕಳ ಜೀವನದಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ಪೇರೆಂಟ್ಸ್ದು ತುಂಬಾ ರೋಲ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅವರ ಉಡುಗೆ ತೊಡುಗೆಯಿಂದ ಹಿಡಿದು ಅವರ ಮಾತುಕತೆಗಳು ಕೂಡ ಅದು ಕೂಡ ಪರಿಣಾಮ ಬೀರುತ್ತೆ. ಹೌದಾ ತಾನೆ? ಮಕ್ಕಳು ಯಾವ್ಯಾವ ರೀತಿನೆಲ್ಲ ಮಾತಾಡೋದು ಇಲ್ಲ, ಹೇಗಿರಬೇಕು ಮಕ್ಕಳು, ಯಾವ ರೀತಿ ಇರಬೇಕು, ಅವ್ರ ಶಬ್ದಗಳು ಹೇಗಿರಬೇಕು ಅದು ಕೂಡ ಪೇರೆಂಟ್ಸೇ ಕಲಿಸ್ಕೊಡ್ಬೇಕು. ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಮ್ವರ್ಕ್ ಮಾಡಿದಾರಾ ಅಲ್ವಾ, ಹೋಮ್ವರ್ಕ್ ಮಾಡಿದಾರಾ ಇಲ್ವಾ, ಅಂದಿನ ಸಬ್ಜೆಕ್ಟನ್ನು ಅವತ್ತೇ ಓದ್ಕೊಂಡಿದ್ದಾರಾ, ಎಷ್ಟೊಂದು ಸಬ್ಜೆಕ್ಟ್ಗಳಿರುತ್ತೆ, ಇದನ್ನು ಕೂಡ ಪೇರೆಂಟ್ಸ್ ಗಮನ ಕೊಡಬೇಕು. ಮತ್ತು ಆ ಮಗುಗೆ ಹೇಳ್ಕೊಡ್ಬೇಕು, ನೀನು ಇನ್ನೊಂದು ಮಗು ಜೊತೆಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡ, ನೀನು ಚೆನ್ನಾಗಿ ಓದು ಅಷ್ಟೇ ಅಲ್ವಾ. ಮತ್ತು ಆ ಮಗುಗೆ ಯಾವುದು ಕಷ್ಟವಾದ ಸಬ್ಜೆಕ್ಟ್ ಇರುತ್ತೆ ಅದ್ರ ಬಗ್ಗೆ ಇವ್ರು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಏಕೆಂದರೆ ಕಷ್ಟವಾದ ಸಬ್ಜೆಕ್ಟ್ ಅಂತ ಮಗು ನೆಗ್ಲೆಕ್ಟ್ ಮಾಡಿಬಿಟ್ರೆ ಆ ಸಬ್ಜೆಕ್ಟಲ್ಲೇ ಅದಕ್ಕೆ ಮಾರ್ಕ್ಸ್ಗಳು ಕೂಡ ಕಡಿಮೆ ಆಗುವಂಥದ್ದು ಇರುತ್ತೆ ಅಲ್ವಾ. ಅದಕ್ಕೆ ಯಾವುದು ಇಂಟ್ರೆಸ್ಟ್ ಇದೆ ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಳುತ್ತೆ, ಓಕೆ. ಬಟ್ ಕಷ್ಟವಾದ ಸಬ್ಜೆಕ್ಟ್ ಬಗ್ಗೆನೂ ಕೂಡ ಪೇರೆಂಟ್ಸ್ ಅದ್ರ ಬಗ್ಗೆ ಹೆಲ್ಪ್ ಮಾಡಬೇಕು. ಅವ್ರಿಗೆ ಗೊತ್ತಿದ್ರೆ ಅವ್ರು ಹೇಳ್ಕೊಡ್ಬೋದು, ಅದರ್ವೈಸ್ ಬೇರೆಯವರಿಂದ ಹೇಳಿಸೋ ಅಂಥದ್ದು ಸ್ಟೂಡೆಂಟ್ ಲೈಫಲ್ಲಿ. ನನಗನ್ಸುತ್ತೆ ಈ ಮಕ್ಕಳ ವಿದ್ಯಾರ್ಥಿ ಜೀವನದ ಮೇಲೆ ಈ ಪೋಷಕರ ಒಂದು ಪಾತ್ರ ತುಂಬ ಇಂಪಾರ್ಟೆಂಟ್ ರೋಲು. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ತಿಳ್ಕೊಬೇಕಾಗತ್ತೆ. ಅವನ್ನೆಲ್ಲ ನಾನು ನಿಮ್ಮ ಹತ್ರ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋವಂಥ ಪ್ರಯತ್ನ ಪಡ್ತೀನಿ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಪೋಷಕರು ಒಬ್ರಿಗೊಬ್ಬರು ಹೇಗಿರಬೇಕು ಮತ್ತು ಆ ಪೋಷಕರ ಒಂದು ನಡವಳಿಕೆ ಮಗುವಿನ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ, ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ, ಹಾಗೆ ವಿದ್ಯಾರ್ಥಿಯ ಒಂದು ಜೀವನದಲ್ಲಿ ಮಗುವಿನ ವಿದ್ಯಾರ್ಥಿ ಎಜುಕೇಷನ್ ಲೈಫಲ್ಲಿ ಪೇರೆಂಟ್ಸ್ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡ್ವಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.